ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹುಡುಗ ಜಯ ಸೂರ್ಯ. ಅಗ್ರಿಬೊಮ್ಮನಹಳ್ಳಿಯ ಇತಿಹಾಸ ವಿಶೇಷಗಳ ಜೊತೆಗೆ ವಿಜಯನಗರ ಜಿಲ್ಲೆಯಲ್ಲಿ ಈ ದಿನ ಒಂದು ವಿಶೇಷ ಕಾರ್ಯಕ್ರಮ ನಡೆದಿದೆ. ಏನಪ್ಪ ಅಂತ ಅಂದರೆ ಅದು ಸರ್ಕಾರದ ವಿರುದ್ಧ ಒಂದು ಹೋರಾಟ. ಯಾಕೆ ಈ ಹೋರಾಟ, ಯಾರು ಮಾಡ್ತಾ ಇದ್ದಾರೆ, ಏನಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ಆಸ್ಪತ್ರೆ ಅಂದರೆ ಜನರ ಜೀವ ಉಳಿಸೋಕ್ಕೋಸ್ಕರ ಇರುವಂಥ ಒಂದು ಸ್ಥಳ ಆಗಿದೆ. ಅದು ಸರ್ಕಾರಿ ಆಸ್ಪತ್ರೆ ಅಂದರೆ ಬಡವ್ರಿಗೋಸ್ಕರನೇ, ಅದು ಮಧ್ಯಮ ವರ್ಗದವ್ರಿಗೋಸ್ಕರನೇ ತೆಗೆದಿರುವಂಥ ಒಂದು ಶ್ರೇಷ್ಠವಾದ ಸ್ಥಳ ಅಂತ ಅಂದ್ಕೊಂಡಿದ್ವಿ. ಇವತ್ತು ಯಾವುದೇ ಒಂದು ಆರೋಗ್ಯದ ಬಗ್ಗೆ ತೋರಿಸ್ಕೊಂಬರ್ಬೇಕು ಅಂತಂದರೆ ಕೇವಲ 5ರಿಂದ 10 ರೂಪಾಯಿಯಲ್ಲಿ ಒಂದು ಉಚಿತವಾದ ಸೌಲಭ್ಯ ಸಿಗೋದು ಅದು ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ವ್ಯವಸ್ಥೆಯನ್ನು ಖಾಸಗೀಕರಣಗೊಳಿಸೋಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಬನ್ನಿ ಅದ್ರ ಬಗ್ಗೆ ಒಂದು ಮಾಹಿತಿ ತಿಳ್ಕೊಂಬರೋಣ, ಯಾವುದ್ರ ಬಗ್ಗೆ, ಏನು ಎಂತ ಎಲ್ಲ ವಿಷಯ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಸ್ವಾತಿ, ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕ ಸದಸ್ಯೆ. 40ಷ್ಟು ಹೆಚ್ಚು ಸಂಘಟನೆಗಳು ರಾಜ್ಯಾದ್ಯಂತ ಸೇರಿ ಆರೋಗ್ಯ ಹಕ್ಕಿನ ಜಾಥಾ ಮಾಡ್ತಾ ಇದೀವಿ ಎಲ್ಲ ಜಿಲ್ಲೆಗಳನ್ನಲ್ಲೂ. ಇವತ್ತು ಹೊಸಪೇಟೆ 4ನೇ ತಾರೀಕು ಅಂಬೇಡ್ಕರ್ ಸರ್ಕಲ್ ಇಂದ ಹಿಡಿದು DHO ಆಫೀಸ್ ತನಕ ಹೋಗ್ತಾ ಇದೀವಿ. ಮುಖ್ಯ ಉದ್ದೇಶ ಇದಿಷ್ಟು, ಏನು 7-8 ಜಿಲ್ಲೆಗಳಲ್ಲಿ ಖಾಸಗಿನವ್ರಿಗೆ ಮೆಡಿಕಲ್ ಕಾಲೇಜ್ ಮಾಡೋದಕ್ಕೆ ಜಿಲ್ಲಾಸ್ಪತ್ರೆನ ವಹಿಸ್ತಾ ಇದ್ದಾರೆ. ಅದನ್ನ ಕೈ ಬಿಡಬೇಕು ಸರ್ಕಾರ. ಈಗ ವಿಜಯಪುರ 106 ದಿನ ಹೋರಾಟ ಮಾಡಿ ಅಲ್ಲಿ ಕೈ ಬಿಡ್ತೀವಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಅದು ವಿಜಯನಗರದಲ್ಲೂ ಕೈ ಬಿಡಬೇಕು, ಆ ಥರ ಎಲ್ಲ ಜಿಲ್ಲೆನಲ್ಲೂ ಕೈ ಬಿಡಬೇಕು. ಸರ್ಕಾರಿ ಮೆಡಿಕಲ್ ಕಾಲೇಜೇ ಆಗಬೇಕು. ಮತ್ತೆ ಯಾವುದೇ ಒಂದು ಆಸ್ಪತ್ರೆಗೆ ಹೋದ್ರೂ ಉಚಿತ ಔಷಧಿ ಸಿಗ್ದಂಗೆ ಆಚೆ ಚೀಟಿ ಬರ್ಕೊಡೋದು, ತುಂಬಾ ಈ ಸಮಸ್ಯೆಗಳು ಖರ್ಚಾಗ್ತಾ ಇದೆ. ಇವು ಜನಕ್ಕೆ ಬಡತನಕ್ಕೆ ತಳ್ತಾ ಇದೆ. ಇದು ಆಗಬಾರ್ದು. ಎಲ್ಲ ಉಚಿತ ಔಷಧಿಗಳು ಸರ್ಕಾರದಲ್ಲೇ ಸಿಗಬೇಕು. ಮತ್ತೆ ಆರೋಗ್ಯ ಹಕ್ಕು ಒಂದು ಕಾಯ್ದೆ ಆಗಿ ಬರಬೇಕು. ರಾಜಸ್ಥಾನಲ್ಲಿ ಏನಾಗಿದೆ ಅದೇ ರೀತಿ ಕರ್ನಾಟಕದಲ್ಲೂ ಒಂದು ಬರಬೇಕು. ಮತ್ತೆ ಈಗ ಏನು ಪ್ರೈವೇಟ್ನಲ್ಲಿ ಎಷ್ಟಾದ್ರೂ ಖರ್ಚು ಮಾಡ್ಬೋದು ಅಂತ ಆಗ್ತಾ ಇದೆ, ಆ ರೀತಿ ಇರಬಾರ್ದು. ಅಲ್ಲೂ ಶುಲ್ಕ ನಿಯಂತ್ರಣೆ ಆಗಬೇಕು. ಸೊ ಈ ಜಾಥಾ ಇವತ್ತು ಹೊಸಪೇಟೆನಲ್ಲಿ ನಡೀತಾ ಇದೆ. ಎಲ್ಲರೂ ಸುಮಾರು ಜನ ಭಾಗವಹಿಸ್ತಾ ಇದ್ದೀವಿ. ಬೇರೆ ಬೇರೆ ಜಿಲ್ಲೆಗಳನ್ನಲ್ಲೂ 17ನೇ ತಾರೀಕು ತನಕ ನಡೆಯುತ್ತೆ, ನೀವು ಅಲ್ಲಿ ಸೇರ್ಕೋಬಹುದು. ನನ್ನ ಹೆಸರು ಫಾತಿಮಾ ಅಂದ್ಬಿಟ್ಟು, ನಾನು ಭಾರತೀಯ ಮುಸ್ಲಿಂ ಮಹಿಳಾ ಆಂದೋಲನದಿಂದ ಮಾತಾಡ್ತೀನಿ. ಸರ್ಕಾರಿ ಆಸ್ಪತ್ರೆನ ಖಾಸಗೀಕರಣ ಮಾಡೋಕ್ಕೆ ಹೊರಟಿದ್ದಾರೆ ಗೌರ್ಮೆಂಟ್ನವರು. ಹಾಗಾಗಿ ಇವತ್ತೊಂದು 4ನೇ ತಾರೀಕು ಜಾಥಾ ಮಾಡ್ಬೇಕಂತ ಹಮ್ಮಿಕೊಂಡಿದ್ದೀವಿ. ಏನಂತ ಹೇಳಿದ್ರೆ, ಇವಾಗ ನೋಡಿ, ಖಾಸಗೀಕರಣ ಮಾಡಿಬಿಟ್ರೆ ನಮ್ಗೆ ಏನು ಕಷ್ಟ ಆಗುತ್ತಂದ್ರೆ, ಇವಾಗ 5 ರೂಪಾಯಿ ಟೋಕನ್ ಬರಿತಾ ಇದ್ದಾರೆ. ಎಷ್ಟು ಅದನ್ನ 100 ರೂಪಾಯಿ ಕೂಡ ಮಾಡ್ಬೋದು. ಅದು ಅವ್ರು ಎಷ್ಟು ಹೇಳಿದ್ರು ನಾವು ಕೊಡ್ಬೇಕಾಗುತ್ತೆ. ಮತ್ತೆ ಬೆಡ್ ಚಾರ್ಜ್ ಕೂಡ ಹೇಳಕ್ ಬರೋದಿಲ್ಲ. ನಾಳೆ ದಿನ ಜನಕ್ಕೆ ಹೇಳ್ಬೋದು, ಇಲ್ಲ ನೀವು ಇಷ್ಟು ಬೆಡ್ ಚಾರ್ಜ್ ಕಟ್ರಪ್ಪ, ಬೆಡ್ ಖಾಲಿ ಇಲ್ಲ ಅಂತ ಹೇಳಿ ಅದು ಕೂಡ ಪ್ರಾಬ್ಲಮ್ ಆಗ್ಬೋದು. ಮತ್ತೆ ಮೆಡಿಸಿನ್ ಕೂಡ ಇವಾಗ ಸರ್ಕಾರಿ ಆಸ್ಪತ್ರೆ ಇದ್ರೇನೆ ಅವರು ಡಾಕ್ಟರ್ಗಳು ಹೊರಗಡೆ ಬರೆದು ಕೊಡ್ತಾ ಇದ್ದಾರೆ. ಇನ್ನು ಖಾಸಗೀಕರಣ ಆಗ್ಬಿಟ್ರೆ ಅದು ಇನ್ನೂ ತುಂಬಾನೇ ಕಷ್ಟ. ಆ ಥರ ಆಗ್ಬಾರ್ದಂತ ಹೇಳ್ಬಿಟ್ಟು ನಾವೊಂದು ಹೋರಾಟನ ಮಾಡ್ತಾ ಇದ್ದೀವಿ. ಅಂದರೆ ಇವಾಗ ಆಲ್ರೆಡಿ ಅದನ್ನ ನಿಲ್ಲಿಸ್ಬೇಕನ್ನೋದೇ ನಮ್ಮದು. ಸಿದ್ದರಾಮಯ್ಯನವರು ವಿಜಯನಗರ ವಿಜಯಪುರದಲ್ಲಿ ಆಲ್ರೆಡಿ ಅದನ್ನ ಮಾಡೋದಿಲ್ಲ ಆಲ್ರೆಡಿ ನಾವು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಹಾಗೇನೆ ನಮ್ಮ ವಿಜಯನಗರದಲ್ಲಿ ಕೂಡ ಆ ಥರನೇ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಒಂದು ಜಾಥಾವನ್ನ ಹಮ್ಮಿಕೊಂಡಿದ್ವಿ. ಸೊ ಕೇಳಿದ್ರಲ್ಲ ಸ್ನೇಹಿತರೆ, ಇದು ವಿಜಯನಗರ ಜಿಲ್ಲೆಯಲ್ಲಿರುವಂಥ ಜಿಲ್ಲಾ ಆಸ್ಪತ್ರೆಯನ್ನ ಸರ್ಕಾರಿ ಅಧಿಕಾರಿಗಳು ಅಂದರೆ ಸರ್ಕಾರದಲ್ಲಿರುವಂಥ ಹೆಲ್ತ್ ಡಿಪಾರ್ಟ್ಮೆಂಟು ಅದನ್ನು ಖಾಸಗಿಯವರ ಸಹಭಾಗಿತ್ವದಲ್ಲಿ ಸರ್ಕಾರಿ ಆಸ್ಪತ್ರೆಯನ್ನು ಖಾಸಗಿಯವರು ನಡೆಸ್ಕೊಳ್ಳೋ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಅದನ್ನು ಆಲ್ರೆಡಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಈ ಒಂದು ಸಂಘಟನೆಯವರು ಹೋರಾಟಗಳನ್ನ ಮಾಡ್ತಿದ್ದಾರೆ. ಈ ಒಂದು ಹೋರಾಟ ಮಾಡುವಂಥ ನಿಟ್ಟಿನಲ್ಲಿ ಜಾಥಾವನ್ನು ಹಮ್ಮಿಕೊಂಡು ಇವತ್ತು ವಿಜಯನಗರದಲ್ಲಿ ಅಂದರೆ 4ನೇ ತಾರೀಕು ವಿಜಯನಗರದಲ್ಲಿ ಬಂದು ಜಾಥಾವನ್ನು ಮಾಡ್ತಾ ಇದ್ದಾರೆ. ಸೊ ಅದ್ರ ಭಾಗವಾಗಿ ಇವತ್ತು ಇವರೆಲ್ಲ ಸೇರ್ಕೊಂಡಿದ್ದಾರೆ. ಪ್ರಸ್ತುತ ದಿನಮಾನಗಳಲ್ಲಿ ಆರೋಗ್ಯ ಅನ್ನೋದು ತುಂಬ ಹದಗೆಟ್ಟೋಗಿದೆ. ಆ ಆರೋಗ್ಯನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸರ್ಕಾರಿ ಆಸ್ಪತ್ರೆಯ ಬಹುತೇಕವಾಗಿ ಮಧ್ಯಮ ವರ್ಗದವರು ಅಥವಾ ಬಡತನದಲ್ಲಿರುವಂಥವ್ರು ಇವರೆಲ್ಲರೂ ಕೂಡ ಸರ್ಕಾರಿ ಆಸ್ಪತ್ರೆಯನ್ನೇ ಅವಲಂಬಿತ ಆಗಿದ್ದಾರೆ. ಇವತ್ತು 5-10 ರೂಪಾಯಿದಲ್ಲಿ ಅಥವಾ ಕಡಿಮೆ ವೆಚ್ಚದಲ್ಲಿ ಸರ್ಕಾರಿ ಸೌಲಭ್ಯಗಳನ್ನು ಪಡ್ಕೊಂಡು ಒಂದು ಆರೋಗ್ಯವನ್ನು ಸುಧಾರಿಸ್ಕೊಂಡು ಕಾಪಾಡ್ಕೊಳ್ತಿದ್ದಾರೆ. ಪ್ರಸ್ತುತ ದಿನಮಾನಗಳಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ, ವಾಯು ಮಾಲಿನ್ಯ ಆಗ್ತಿದೆ, ಜಲಮಾಲಿನ್ಯ ಆಗ್ತಾಯಿದೆ, ಆ್ಯಂಡ್ ಕೆಮಿಕಲ್ ಜಾಸ್ತಿ ಆಗ್ತಿದೆ. ಊಟದಲ್ಲಿ ಪ್ರತಿಯೊಂದು ಕೆಮಿಕಲ್ ಜಾಸ್ತಿ ಆಗಿರೋದ್ರಿಂದ ಅವರ ಪ್ರತಿಯೊಂದು ವ್ಯಕ್ತಿಯ ದೇಹದಲ್ಲಿ ಎಲ್ಲನೂ ಕೂಡ ಅನಾರೋಗ್ಯದಿಂದನೇ ಇವತ್ತು ಮನುಷ್ಯ ಜೀವನ ಮಾಡ್ತಾ ಇದ್ದಾನೆ. ಆ ಅನಾರೋಗ್ಯದಲ್ಲಿರುವಂಥ ಜೀವನನೂ ಕೂಡ ಆಸ್ಪತ್ರೆಗೆ ಹೋಗಿ ಅದನ್ನು ಸರಿಪಡಿಸ್ಕೋಬೇಕು ಅಂದರೆ ಅಲ್ಲಿ ಕೂಡ ಹಣವನ್ನು ಜಾಸ್ತಿ ದರೋಡೆ ಮಾಡ್ತಾ ಇದ್ದಂದರೆ ಅಂದರೆ ಖಾಸಗಿಯವ್ರಿಗೆ ಎಷ್ಟು ಕೂಡ ಕಡಿವಾಣ ಹಾಕ್ಲಾರ್ದಂಗೆ ಇವತ್ತು ಖಾಸಗೀಕರಣ ಅಷ್ಟೊಂದು ಹಣವನ್ನು ದರೋಡೆ ಮಾಡ್ತಾ ಇದೆ. ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಂದು ಕಡಿಮೆ ವೆಚ್ಚದಲ್ಲಿ ಆರೋಗ್ಯ ಸಿಗೋದ್ರಿಂದ
ಒಂದು ಬಡ ಜನರಿಗೆ ಒಂದು ಅನುಕೂಲವಾಗ್ತದೆ. ಆದರೆ ಇವತ್ತು ಸರ್ಕಾರ ಏನು ಮಾಡ್ತಿದೆ ಅಂದರೆ ಆ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಕೂಡ ಖಾಸಗಿಯವರ ಸಹಭಾಗಿತ್ವ ತಗೊಳ್ತದೆ. ಇವತ್ತು ಅರ್ಧ ಪ್ರೈವೇಟ್ ಆಗ್ತದೆ, ಇನ್ನು ಕೆಲವು ದಿನಗಳ ಅಥವಾ ಕೆಲವು ವರ್ಷಗಳ ನಂತರದಲ್ಲಿ ಅದು ಕೂಡ ಕಂಪ್ಲೀಟ್ ಪ್ರೈವೇಟ್ ಆಗಿಬಿಡುತ್ತೆ. ಆವಾಗ ಪ್ರೈವೇಟ್ನವ್ರು ಯಾವ ರೀತಿಯಲ್ಲಿ ಹಣವನ್ನು ನಿರ್ಧಾರ ಮಾಡ್ತಾರೆ, ದರವನ್ನು ನಿರ್ಧಾರ ಮಾಡ್ತಾರೆ, ಅಷ್ಟು ಹಣವನ್ನು ಕಟ್ಟಬೇಕು. ಇಲ್ಲ ಅಂತಂದರೆ ಅನಾರೋಗ್ಯದಲ್ಲಿ ಅವರು ಸತ್ತೋಗಬೇಕು ಅನ್ನೋ ಪರಿಸ್ಥಿತಿ ಇವತ್ತು ಭಾರತ ದೇಶಕ್ಕೆ ಅಥವಾ ಕರ್ನಾಟಕ ರಾಜ್ಯಕ್ಕೆ ಅಥವಾ ಈ ಪ್ರತಿಯೊಂದು ಸ್ಥಳಗಳಲ್ಲೂ ಕೂಡ ಇದು ಆವರಿಸ್ಬೋದು. ನಾವು ಏನು ಹೇಳ್ತೀವಿ ಅಂದರೆ ಸರ್ಕಾರದ ದುಡ್ಡು ಜನರ ದುಡ್ಡು, ಜನರು ತೆರಿಗೆ ಕಟ್ಟಿದ ದುಡ್ಡು, ಜನರಿಂದ ಕಟ್ಟಿದಂಥ ಆಸ್ಪತ್ರೆಗಳನ್ನು, ಜನರ ದುಡ್ಡಿಂದ ಕಟ್ಟಿದಂಥ ಆಸ್ಪತ್ರೆಗಳನ್ನು ಪ್ರೈವೇಟ್ನವ್ರಿಗೆ ಕೊಡ್ತಾ ಇದ್ದಾರೆ ಅಂದರೆ ಇದು ಯಾವ ರೀತಿಯ ಕಾಯ್ದೆ ಅಥವಾ ಯಾವ ರೀತಿಯ ನಿಯಮ ಅನ್ನೋದನ್ನು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡ್ಬೋದು. ಯಾಕಪ್ಪ ಅಂದರೆ ಪ್ರತಿಯೊಂದು ರೂಪಾಯಿಗೂ ನಾವೆಲ್ಲರೂ ಕೂಡ ಹಕ್ಕುದಾರರು ಆ್ಯಂಡ್ ಅದನ್ನು ಕೇಳುವಂಥ ಅಧಿಕಾರವೂ ಕೂಡ ನಮ್ಮಲ್ಲಿದೆ. ಇದ್ರ ಭಾಗವಾಗಿ ನಾವೆಲ್ಲರೂ ಕೂಡ ಹೋರಾಟಗಳನ್ನು ಮಾಡಬೇಕು ಮತ್ತು ಇವತ್ತು ಅದನ್ನು ಕೇಳಬೇಕು. ಹಾಗಾಗಿ ಇವತ್ತು ಹಕ್ಕಿನ ಜಾಥಾ ಅಂದರೆ ಆರೋಗ್ಯ ಹಕ್ಕಿನ ಜಾಥಾ ಅನ್ನೋದ್ರ ಬಗ್ಗೆ ಈ ಪ್ರತಿಯೊಂದು 40 ಸಂಘಟನೆಯವರು ಸೇರ್ಕೊಂಡು ಈ ಒಂದು ಹೋರಾಟವನ್ನು ಮಾಡಿದ್ದಾರೆ. ಅದರ ರಿಪೋರ್ಟ್ ನೀವೆಲ್ಲರೂ ನೋಡ್ತಾ ಇದ್ದೀರಿ. ಈ ಒಂದು ಹೋರಾಟದಲ್ಲಿ ಬೃಹತ್ ಜಾಗೃತಿ ಅಭಿಯಾನದಲ್ಲಿ ಪದ್ಮಭೂಷಣ ಪ್ರಶಸ್ತಿ ಪಡೆದಂತಹ ಮಂಜಮ್ಮ ಜೋಗತಿ ಅವರು ಕೂಡ ಭಾಗವಹಿಸಿದರು. ಸೇರಿದಂತೆ ತುಂಬ ಅನೇಕ ಗಣ್ಯರು ಕೂಡ ಈ ಒಂದು ಕನ್ನಡಪರ ಸಂಘಟನೆಗಳು ಕೂಡ ಸೇರಿಕೊಂಡು ಈ ಒಂದು ಜಾಥಾಕ್ಕೆ ಭಾಗವಹಿಸಿದ್ದರು. ಈ ಒಂದು ಆರೋಗ್ಯ ಹಕ್ಕಿನ ಪ್ರಮುಖ ಅಂಶಗಳೇನಪ್ಪ ಅಂದರೆ ನಮ್ಮ ಆರೋಗ್ಯ ನಮ್ಮ ಹಕ್ಕು, ಕ್ವಾಲಿಟಿ ಮೆಡಿಸನ್ ನಮ್ಗೆ ಸಿಗಬೇಕು, ಅಂಡು ಸರ್ಕಾರಿ ಆಸ್ಪತ್ರೆಗಳನ್ನು ಪ್ರೈವೇಟ್ನವ್ರ ಕೈಗೆ ಕೊಡಬಾರ್ದು, ಅಂಡ್ ಮುಖ್ಯವಾಗಿ ಆರೋಗ್ಯ ಹಕ್ಕು ಅನ್ನೋದು ಒಂದು ಕಾಯ್ದೆಯಾಗಿ ಪ್ರತಿಯೊಬ್ಬರಿಗೂ ಕೂಡ ಸೌಲಭ್ಯದ ರೀತಿಯಲ್ಲಿ ಸಿಗಬೇಕು. ಆರೋಗ್ಯದ ಹಕ್ಕನ್ನು ಕಾಯ್ದೆಯಾಗಿ ಮಾಡಿ ಅಂತಂದ್ಬಿಟ್ಟು ಈ ಒಂದು ಜಾಥಾದ ಒಂದು ಮುಖ್ಯ ಡಿಮ್ಯಾಂಡ್ ಆಗಿದೆ. ಆ್ಯಂಡ್ ಈ ಬೇಡಿಕೆಗಳ ಜೊತೆಗೆ ಪ್ರೈವೇಟ್ನವ್ರು ಇವತ್ತೇನು ಸುಲಿಗೆಯನ್ನು ಮಾಡ್ತಾ ಇದ್ದಾರೆ, ಯಾವುದೇ ರೀತಿಯ ಯಂತ್ರಗಳನ್ನು ಅಥವಾ ಒಂದು ಚಿಕಿತ್ಸೆಯನ್ನು ಏನೇ ಒಂದು ಟ್ರೀಟ್ಮೆಂಟ್ ತಗೋಬೇಕಂತಂದ್ರೂ ಕೂಡ ವಿಪರೀತವಾಗಿ ಶುಲ್ಕವನ್ನು ಭರಿಸ್ತಾರೆ. ಅದಕ್ಕೆ ಹಣವನ್ನು ಕಟ್ಟಕ್ಕಾಗದೆ ಎಷ್ಟೋ ಜನ ಬಡತನಕ್ಕೆ ಹೋಗುವಂಥ ಅವಕಾಶಗಳು ಜಾಸ್ತಿ ಇರ್ತವೆ. ಈ ಒಂದು ಪ್ರೈವೇಟ್ನವ್ರದ ನಿಗದಿ ಮಾಡುವಂಥ ದರ ಏನಿದೆ ಅದನ್ನು ಕೂಡ ಕಡಿವಾಣ ಹಾಕಬೇಕು. ಅದಕ್ಕೆ ಸರ್ಕಾರನೂ ಕೂಡ ದರವನ್ನು ಕಡಿಮೆ ಮಾಡಬೇಕು ಅಥವಾ ಕಂಟ್ರೋಲ್ ನಿಯಂತ್ರಣದಲ್ಲಿ ಇಡಬೇಕು ಅನ್ನೋದನ್ನು ಈ ಒಂದು ಹೋರಾಟದ ಪ್ರಮುಖ ಅಂಶ ಆಗಿದೆ. ಆ್ಯಂಡ್ ಮೂರನೇದಾಗಿ ಈ ಖಾಸಗಿ ಸರ್ಕಾರಿ ಪಾರ್ಟ್ನರ್ಶಿಪ್ ಮೇಲೆ ಅಂದರೆ PPP ಅಂತ PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನೋದ್ರ ಬಗ್ಗೆ ಏನೊಂದು ನಿಯಮನ ತರೋದಕ್ಕೆ ಯೋಜನೆಯನ್ನು ಮಾಡ್ತಾ ಇದ್ದಾರೆ ಸರ್ಕಾರ. ಅದನ್ನು ತಕ್ಷಣವಾಗಿ ಕೈ ಬಿಡಬೇಕು. ಆ್ಯಂಡ್ ನಮ್ಮ ಮುಖ್ಯವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಈ ಸರ್ಕಾರಿ ಜಿಲ್ಲೆ ಆಸ್ಪತ್ರೆಯನ್ನು ಕೂಡ ಪ್ರೈವೇಟ್ನವ್ರಿಗೆ ಕೊಡ್ತಾ ಇದ್ದಾರೆ. ಈ ಪ್ರೈವೇಟ್ನವ್ರಿಗೆ ಕೊಡಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿ ಇದ್ದಾರೆ. ಅದನ್ನು ಕೂಡ ಸರ್ಕಾರದವ್ರು ಕೂಡಲೇ ಕೈ ಬಿಡಬೇಕು. ಅಂಡು ಬರೀ ವಿಜಯನಗರದ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಎಂಟೈರ್ ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಸರ್ಕಾರದವರೇ ನಡೆಸುವಂಥ ವ್ಯವಸ್ಥೆಯನ್ನು ತರಬೇಕು. ಖಾಸಗಿಯವರ ಸಹಭಾಗಿತ್ವನೂ ಬೇಡ, ಖಾಸಗಿಯವ್ರಿಗೆ ಹ್ಯಾಂಡೋವರ್ ಕೊಡೋದು ಬೇಡ. ಹಾಗಾಗಿ ಈ ಒಂದು ಹೋರಾಟ ಮತ್ತು ಜಾಥಾ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಹೋರಾಟ ಮಾಡಿದ ನಂತರದಲ್ಲಿ ಇನ್ ಕೇಸ್ ಸರ್ಕಾರ ಏನಾದರೂ ಕೇಳದೇ ಇದ್ದರೆ ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ರೂಪಿಸ್ತೀವಿ ಅನ್ನೋದನ್ನು ಇಲ್ಲಿರುವಂತಹ ಎಲ್ಲ ಹೋರಾಟಗಾರರು ಹೇಳ್ತಾ ಇದ್ರು. ಸೊ ಸ್ನೇಹಿತರೆ, ಇದು ಈ ಒಂದು ವಿಷಯ ಆಗಿದೆ. ಈ ಒಂದು ಹೋರಾಟದ ಹಾದಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕ್ರಾಂತಿಯಾಗಲಿ. ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡಬೇಕು. ಯಾರೋ ಕೆಲವು ಸಂಘಟನೆ ಜವಾಬ್ದಾರಿ ಅಷ್ಟೇ ಅಲ್ಲ, ಇದು ಪ್ರತಿಯೊಬ್ಬ ಪಬ್ಲಿಕ್ನ ಜವಾಬ್ದಾರಿ ಆಗಿದೆ. ಇದರಲ್ಲಿ ಯಾವುದೇ ರಾಜಕೀಯ ಅಥವಾ ಯಾವುದೇ ರೀತಿಯ ಸಂಘಟನೆಯ ಜವಾಬ್ದಾರಿ ಮಾತ್ರ ಅಂತ ಅಂದ್ಬಿಟ್ಟು ಒಬ್ಬರ ಮೇಲೆ ಹಾಕಿ ಬಿಡೋದಲ್ಲ. ಇದು ಆರೋಗ್ಯ ಪ್ರತಿಯೊಬ್ಬ ಮನುಷ್ಯನಿಗೂ ಪಬ್ಲಿಕ್ನವನಿಗೂ ಬೇಕಾಗಿರುವಂಥ ಒಂದು ಮೂಲಭೂತ ಹಕ್ಕುಗಳಲ್ಲಿ ಆರೋಗ್ಯನೂ ಕೂಡ ಒಂದು. ಈ ಆರೋಗ್ಯವನ್ನು ಕೊಡುವಂಥ ಆಸ್ಪತ್ರೆಗಳನ್ನು ಸರ್ಕಾರವನ್ನೇ ನೋಡ್ಕೋಬೇಕು. ಸರ್ಕಾರ ಉಚಿತವಾಗಿ ಕೊಡಬೇಕು. ಎಲ್ಲ ಮೆಡಿಸಿನ್ಗಳನ್ನು ಪ್ರಮುಖವಾಗಿ ಯಾವುದೇ ಒಂದು ತಾಲೂಕು ಆಸ್ಪತ್ರೆ ಇರಲಿ, ಜಿಲ್ಲಾಸ್ಪತ್ರೆ ಇರಲಿ, ಮೆಡಿಸಿನ್ಗಳನ್ನು ಡಾಕ್ಟ್ರುಗಳು ಹೊರಗಡೆ ಇರುವಂಥ ಪ್ರೈವೇಟ್ ಟ್ಯಾಬ್ಲೆಟ್ಸ್ ತಗೊಳ್ರಿ ಅಂತಂದು ಬರ್ಕೊಡ್ತಾರೆ. ಅದು ಕಾನೂನು ಪ್ರಕಾರ ಅದನ್ನ ತಗೊಳ್ಳೋಕ್ಕೆ ಆ ಥರ ಬರೆಯೋದಕ್ಕೆ ಅವಕಾಶ ಇರೋದಿಲ್ಲ. ಆದರೆ ಅದನ್ನು ಪ್ರಶ್ನೆ ಮಾಡಬೇಕು ಅಂತಂದ್ಬಿಟ್ಟು ಇವತ್ತೆಲ್ಲರೂ ಕೂಡ ಜಾಥಾ ಮಾಡ್ತಾ ಇದ್ದಾರೆ. ಈ ಜಾಥಾಕ್ಕೆ ನಾವು ಕೂಡ ಭಾಗವಹಿಸಿ ಈ ಒಂದು ಹೋರಾಟವನ್ನು ನಾವು ಮಾಡಿದ್ದೀವಿ. ನೀವೆಲ್ಲರೂ ಕೂಡ ಈ ಒಂದು ವಿಡಿಯೋನ ಸಂಬಂಧಿಸಿದ ಅಧಿಕಾರಿಗಳಿಗೆ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದ್ರ ಮುಖಾಂತರ ಈ ಒಂದು ಜಾಥಾವನ್ನು ಮತ್ತು ಈ ಒಂದು ಹೋರಾಟವನ್ನು ನೀವೆಲ್ಲರೂ ಕೂಡ ಬೆಂಬಲಿಸಬೇಕು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾವು ಕೊನೆವರೆಗೂ ನೋಡಿಬಿಟ್ಟು ಇದು ಮತ್ತೊಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಖಾಸಗಿಯನ್ನು ಮಾಡೋದನ್ನು ನಿಲ್ಲಿಸಿ ಸರ್ಕಾರಿ ಆಸ್ಪತ್ರೆಗಳ ಆರೋಗ್ಯವನ್ನು ನೀಡುವಂತೆ ಒತ್ತಾಯಿಸಿ ಅಂತ ಹೇಳ್ತಾ ನಮ್ಮ ಆರೋಗ್ಯ ನಮ್ಮ ಹಕ್ಕು ಅಂತ ಹೇಳಿ ಈ ವಿಡಿಯೋವನ್ನು ಶೇರ್ ಮಾಡಿ.